ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನನ್ನ ಗೇಮ್ ಪ್ಲೇ ವಿಡಿಯೋ. ಸೊ ನೀವು ನೋಡ್ತಾ ಇರೋದು ನನ್ನ ಗೇಮಿಂಗ್ ಚಾನೆಲ್. ಸೊ ನಾನು ಇವತ್ತು ಆಡಕ್ಕೆ ಹೋಗ್ತಾ ಇರೋದು ಮೈನ್ ಕ್ರಾಫ್ಟ್. ವಾವ್ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ. ಮೈನ್ ಕ್ರಾಫ್ಟ್ ಅಂದರೆ ಬೇಸಿಕಲಿ ಡಬ್ಬಗಳ ಆಟ. ಎಲ್ಲ ಡಬ್ಬಗಳು ಸೇರಿ ಒಂದು ಮಾನ್ಯುಮೆಂಟ್ನೋ, ಒಂದು ಕ್ರಿಯೇಚರ್ನೋ ಅಥವಾ ಒಂದು ಥಿಂಗ್ಸನ್ನು ಕ್ರಿಯೇಟ್ ಮಾಡೋದು ಇದರೆಲ್ಲ ಮೂಲ. ಸರಿನಾ? ಸೊ ನಾನು ಇವತ್ತು ಎಲ್ಲ ಹಿಂದಿ ಗೇಮರ್ಸ್ಗಳ ಥರ ಕನ್ನಡ ಗೇಮರ್ಸಲ್ಲೂ ಕೂಡ ಮೈನ್ ಕ್ರಾಫ್ಟನ್ನು ಆಡಬೇಕು ಅಂತ ಶುರು ಮಾಡ್ಕೊಂಡಿದ್ದೀನಿ. ಮೇಲಿಂದ ಬಿದ್ದೆ, ಸರಿಯಾಗಿ ಬಿದ್ದಿದ್ದೀನಿ ಮೇಲಿಂದ. ಸೊ ಬನ್ನಿ, ಇವೆಲ್ಲ ನಾರ್ಮಲ್ ಮನೆ, ನಿಮ್ಗೆ ಗೊತ್ತಿರೋದಾಗ. ಈ ವರ್ಲ್ಡ್ ನಾನು ಇನ್ನು ಮುಂದೆ ಟೆಕ್ನೋ ಗೇಮರ್ಸ್ಗಳು ಮಾಡಿದ್ರಲ್ಲ ಆ ಥರ ವರ್ಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇದನ್ನು ನನ್ನ ಕೈಯಲ್ಲಿ ಆಗುತ್ತಾ ಅಂತ ಗೊತ್ತಿಲ್ಲ, ಬಟ್ ನಿಮ್ಮ ಸಪೋರ್ಟು ಎಂಕರೇಜ್ ಇದ್ದರೆ ಅದೆಲ್ಲ ಮಾಡ್ತೀನಿ ಅಂತ ಗೊತ್ತು ನನಗೆ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಲಾರ್ಜ್ ವಿಲೇಜಲ್ಲಿ ನಾನು ಸ್ಪಾನ್ ಆಗಿದ್ದೀನಿ. ಬನ್ನಿ ನೋಡೋದ ಏನೇನು ಇರೋದು ಅಂತ. ಇದರಲ್ಲೇ ಮೊದಲೊಂದು ಬೆಡ್ ಎತ್ಕೋಬೇಕು ಹೋಗ್ಬಿಟ್ಟು. ಓ ಗಾಯ್ಸ್, ಏನಿದು ಸಾಕಷ್ಟು ಕಷ್ಟ ಗಾಯ್ಸ್. ಪೀಸ್ಲಿ ಆಡ್ಬೋದು ಅಂದರೆ ಹೆಂಗೋ ಆಡ್ಬೋದು ಪೀಸ್ಲಿ, ಬಟ್ ಮೊಬೈಲಲ್ಲಿ ಆಡೋದು ಭಾಳ ಕಷ್ಟ. ಯಾವುದೋ ಕ್ರಿಯೇಚರು ಮ್ಯಾಗ್ಮಮ್ಮಲ್ಲಿ ಕಾಲಿಕ್ಕಿದ್ದೀನಿ ಇವಾಗ. ನೆಕ್ಸ್ಟ್ ಇನ್ನೊಂದು ಬ್ಲ್ಯಾಕ್ ಸ್ಮಿತ್ ಮನೆ ಇದೆ ಗೈಸ್. ಇಲ್ಲೇ 4-5 ಐತೆ ಬ್ಲ್ಯಾಕ್ ಸ್ಮಿತ್ ಮನೆ ಇದೆ. ಬನ್ನಿ ಹೋಗೋಣ. ಐರನ್ ಆಬ್ಸಿಡಿಯನ್ನು ಸಿಕ್ಕೈತೆ. ಬನ್ನಿ ಗಾಯ್ಸ್, ಆಬ್ಸಿಡಿಯನ್ನಿಂದ ಇವತ್ತೇ ಪೋರ್ಟಲ್ ಮಾಡೋದ. ಇವತ್ತು ನಮ್ಮ ಗುರಿ ಇರೋದು ಮೇಯ್ನಾಗಿ ಒಂದು ಮನೆ ಕಟ್ಕೊಂಡು ನಮ್ಮದು ಹೊಸ ಲೈಫನ್ನು ಈ ಮೈನ್ ಕ್ರಾಫ್ಟ್ ಒಳ್ಳೆ ಸ್ಟಾರ್ಟ್ ಮಾಡೋದು ನನ್ನ ಗುರಿ ಇರೋದು ಇವತ್ತು. ಸೊ ಇವತ್ತು ಅಷ್ಟೇ ಇರುತ್ತೆ, ಜಾಸ್ತಿ ಇರಲ್ಲ ವ್ಲಾಗು ಕಂಟೆಂಟು. ನೋಡೋದ ಗಾಯ್ಸ್ ಎಲ್ಲ ಹೆಂಗಿರುತ್ತೆ. ಅಡ್ವೆಂಚರ್ ಮೋಡು ಸಕ್ಕತ್ತಾಗಿದೆ. ಲೂಟ್ ಮತ್ತು ಎಲ್ಲೂ ಲೆಗ್ಗಿಂಗ್ಸ್ ಮತ್ತು ಹೆಲ್ಮೆಟ್ ಹಾಕೊಬಿಡ್ತೀನಿ ಇವಾಗಲೇ. ಹಾಕೊಳ್ಳೋದು ಎಲ್ಲೂ ಬರಪ್ಪ ಚಿನ್ನು. ಅವು ನಮ್ಮ ಹುಡುಗ ಮಸ್ತಾಗಿ ಕಾಣಿಸ್ತವನೆ. ಸೊ ಗಾಯ್ಸ್, ಆ್ಯಕ್ಚುಲಿ ನನ್ನ ಹೆಸರು ಲೋಚನ್ ಅಂತ. ಇದು ನನ್ನ ಹೊಸ ಚಾನಲ್ಲು, ಇದೆ ನನ್ನ ಫಸ್ಟ್ ವೀಡಿಯೋ. ಸೊ ಫಸ್ಟ್ ವೀಡಿಯೋನೇ ನಾನು ಮೈನ್ ಕ್ರಾಫ್ಟ್ ಆಡಬೇಕು ಅಂತ ಅಂದ್ಕೊಂಡಿರೋದು. ಈ ಕಳ್ಳ ವಿಲೇಜರ್ ಊಟ ಮಾಡೋದು ಮತ್ತೆ ಊಟ ಮಾಡೋದು ಅವಾಗ ಹೋಗಿದ್ನ ಗೈಸ್. ಹೋಗಿದ್ದೆ ಅಂತ ಅನ್ಕೋತೀನಿ. ಸೆಟ್ ಹೋಗಿಲ್ಲ ಇದ್ರೆ. ಇನ್ನೊಂದು ಸೆಟ್ ಆರ್ಮರ್ ಸಿಗ್ತದೆ, ಗೋಲ್ಡು ಸಿಕ್ಕೈತೆ, ಬ್ರೆಡ್ಡು ಸಿಕ್ಕೈತೆ. ಏನು ಗಾಯ್ಸ್, ಇಷ್ಟೊಂದು ಆಕ್ಸಿಡೆಂಟ್ ಸಿಗ್ತೈತೆ. ಪರವಾಗಿಲ್ಲ, ನಮ್ಮ ಮೈನ್ ಕ್ರಾಫ್ಟ್ ಅದು ಭಾಳ ಅಪ್ಗ್ರೇಡ್ ಮಾಡಿದ್ದಾರೆ. ಚೆನ್ನಾಗೈತೆ ಗಾಯ್ಸ್. ಹೇಳ್ಬೇಕಂದ್ರೆ ಗೇಮೇ ಮಸ್ತಾಗೈತೆ. ಆಡೋಕ್ಕಾಗೋದು ಮತ್ತು ನಾಲೆಜ್ ಇರ್ಬೇಕು ಮಾತ್ರ ಈ ಗೇಮ್ ಆಡ್ಬೇಕಂತಂದರೆ. ನೀವು ಹೆಂಗೋ ಸ್ಟಾರ್ಟ್ ಮಾಡ್ತೀರಿ, ಹೆಂಗೋ ಆಡ್ತೀನಿ ಅಂತಂದರೆ ಆಗೋದಿಲ್ಲ. ಕ್ಲೀನಾಗಿ ಪ್ಲ್ಯಾನ್ ಇಟ್ಕೊಂಡು ಆಡ್ಬೇಕು ಇದರಲ್ಲೇ. ನಾನು ಇವಾಗ ಸ್ಟಾರ್ಟ್ ಮಾಡಿರೋದಲ್ಲ, ನಾನು ಮೊದಲೇ ಸ್ಟಾರ್ಟ್ ಮಾಡಿದ್ದೆ, ಬೇರೆ ಚಾನಲ್ ಇತ್ತು ನಂದು. ಆ ಚಾನಲ್ ಡಿಸ್ಬ್ಯಾಂಡ್ ಮಾಡಿ ಇವಾಗ ಫಸ್ಟಿಂದ ನಾನು ಗೇಮಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲ ಗೇಮರ್ಸ್ ಕೂಡ ಎಲ್ಲ ಫ್ರೀ ಫೈರು, ಪಬ್ಜಿ ಅವೆಲ್ಲ ಸ್ಟಾರ್ಟ್ ಮಾಡ್ಕೊತಾರೆ. ಬಟ್ ಜಾಸ್ತಿ ಜನ ಇಲ್ಲಿ ಮೈನ್ ಕ್ರಾಫ್ಟ್ ಆಡೋರು ಯಾರೂ ಇರಲಿಲ್ಲ ಕರ್ನಾಟಕದಲ್ಲಿ. ಸೊ ನೀವೆಲ್ಲ ಹಿಂದಿಯವ್ರು ಸಪೋರ್ಟ್ ಮಾಡೋ ಸಪೋರ್ಟ್ನ ನಮಗೂ ತೋರಿಸಿದ್ರೆ ನಾವು ಸ್ವಲ್ಪ ಬೆಳಿತೀವಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಸಪೋರ್ಟ್ ಮಾಡಿ. ಸೊ ಒಂದು ಓಕ್ ಹುಡುಕ್ಬೇಕು. ಓಕ್ ಸಿಕ್ತಿಲ್ಲ. ಈ ವಿಡಿಯೋ ಹೆಂಗೈತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನ್ನ ಆನ್ ಮಾಡೋದು ಮರ್ತ್ಕೊಬೇಡಿ. ಇದರಿಂದ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ಗಳು ಕೂಡ ಆನ್ ಟೈಮ್ ಬರುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ. ಸೊ ನೀವು ನಿಮ್ಮ ಎಂಟರ್ಟೈನ್ಮೆಂಟಲ್ಲಿ ಕಂಟಿನ್ಯೂಸ್ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಕತ್ಲೆ ಸ್ಟಾರ್ಟ್ ಆಯಿತು. ಬೇಗ ಮರಗಳು ಕಟ್ ಮಾಡ್ಕೋಬೇಕು. ಕತ್ಲೆ ಸ್ಟಾರ್ಟ್ ಆಗುತ್ತೆ. ಸಂಜೆ ಆಗತ್ತೆ. ನಾವು ಸಂಜೆ ಅಲ್ಲ, ಮಧ್ಯಾಹ್ನ. ನಾವು ಕೂಡ ನ್ಯೂ ಗೇಮರ್ಸೇ ಗಾಯ್ಸ್. ಹೆಲ್ಪ್ ಮಾಡಿ, ನಮಗೂ ಸ್ವಲ್ಪ ಸಪೋರ್ಟ್ ಕೊಡಿ.
ಜಾಸ್ತಿ ಏನು ಕೇಳಲ್ಲ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಾಕು. ಇನ್ನೇನು ನಾವು ಅದಕ್ಕೆಲ್ಲ ಕಾಸು ಹಾಕಿ ಅಂತಲೂ ಹೇಳ್ತಾ ಇಲ್ಲ, ಏನೂ ಇಲ್ಲ. ಇನ್ನೂ ತಿಂದಿದ್ಯಾ? ಸರಿ ಗೈಸ್, ಮುಂದೆ ಮೂವ್ ಆಗಲ್ಲ ನಮ್ಮ ಜರ್ನಿಲಿ. ಇನ್ನೊಂದು 2-3 ಮರಗಳು ಕಡ್ದಾಕೊಬಿಡೋದು. 11 ಲಕ್ಷದಿಂದ ಆಗಲ್ಲ, ಸ್ವಲ್ಪ ಮೀಟ್ ಬೇಕು. ಹೊಡಿಯೋದ ಹೆಲ್ಮೆಟಲ್ಲಿ ತಲೆ 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 ತಲೆ. ಓ, ನ್ಯೂ ರೆಸಿಪೀಸ್ ಅನ್ಲಾಕ್ಡ್. ಓ, ಯಾವ್ದು ಬಯೋಮ್ ಇದು? ಎವರ್ ಗ್ರೀನ್ ಬಯೋಮ್ ಅಂತ ಅಂತಾರೆ ಇದನ್ನ. ಓ, ಫ್ಲವರ್ ಬಯೋಮ್ ಅನ್ಕೊಂತೀನಿ. ಮಸ್ತಾಗೈತೆ ಇವರು ಅಂದ್ರೂ. ಹಿಂದೆಗಡೆ ನೋಡಿ ಏನು ಸ್ವೀಟ್ ಮ್ಯೂಸಿಕ್ ಬರ್ತೈತೆ, ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಮನೆ ಕಟ್ಟ ಸ್ಟಾರ್ಟ್ ಮಾಡ್ಕೊಳ್ಳೋದ, ಇದೊಂದು ಮರ ಕಟ್ತಿದ್ದ ತಕ್ಷಣ. ಮರ ಕಟ್ ಮಾಡ್ಬಾರ್ದು ಹೇಳ್ಬೇಕಂದ್ರೆ ರಿಯಲ್ ಲೈಫಲ್ಲಿ. ಅದು ಮೈನ್ಕ್ರಾಫ್ಟಲ್ಲಿ ಬೇಸಿಕ್ ಸ್ಟೆಪ್ಪೇ ಮರ ಕಟ್ ಮಾಡೋದನ್ನ ಸ್ಟಾರ್ಟ್ ಆಗೋದು. ಗಿಡ ಬೆಳೆಸಿ, ನಾಡು ಉಳಿಸಿ, ಜೈ ಕರ್ನಾಟಕ. ಮತ್ತೆ ಅದ್ರ ಮೇಲೆ ಮನೆ ಕಟ್ಟೋದ ನಮ್ಮ ಮನೆ. ಓ, ನಾವು ಮರ ನೆಟ್ಟಾಗಿ ಹೋಗಿದ್ದೀವಿ, ದಿಮ್ಮೆ ಇಕ್ಬಿಟ್ಟಿದ್ದೀವಿ ರೋಡಲ್ಲಿ. ಇಲ್ಲಿಂದ ನೋಡಿ ಗಾಯ್ಸ್, ಇದು ಹೆಂಗೈತೆ ಅಂತ ಫಸ್ಟು ಸ್ಕ್ರೀನ್ಶಾಟ್ ಹೊಡ್ಕೊಬಿಟ್ರೆ, ನಾನು 3 ತಿಂಗಳಾದಮೇಲೆ ಹೆಂಗೆ ಟೆಕ್ನೋ ಗೇಮರ್ಸ್ ಥರ ಫುಲ್ಲು ಎಕ್ವಿಪ್ಡ್ ಆಗಿರುತ್ತೆ ಅಂತ ನೀವೇ ಯೋಚನೆ ಮಾಡೋಕ್ಕಾಗಲ್ಲ. ಇವರು ಕೂಡ ನಮ್ಮಂಥ ಹೊಸ ಗೇಮರ್ ಅಂತ ಅನ್ಕೊತೀರ ನೀವು. ಆದರೆ ನಾನು ಮಾಡೋ ಅಚೀವ್ಮೆಂಟ್ಸ್ಗಳು ನಿಮ್ಗೆ ಇನ್ನೂ ಏನೂ ಗೊತ್ತಿಲ್ಲ. ಮುಂದೆ ನೋಡ್ತೀರ ನಾನು ಹೆಂಗಿರ್ತೀನಿ ಏನು ಅಂತ. ಅವಾಗ ನೋಡಿ ನನಗೊಂದ್ಸತಿ ಹೇಳಿ. ನಾನು ಚಿಕ್ಕದಾಗ ಇವಾಗ 4x4 ಅಲ್ಲ, ಒಂದು 6x6 ಮನೇನಾದ್ರು ಮಾಡ್ಕೋಬೇಕು. ಇಲ್ಲ, ನಮ್ಮ ಮನೆ ಎಂಟ್ರೆನ್ಸ್ ಇರೋದು. ಎಂಟ್ರೆನ್ಸ್ ಇಲ್ಲೇ ಇಲ್ಲ. ಬ್ರೆಡ್ಡಲ್ಲೇ ಎಲ್ಲ ಹೊಡೆದಾಕ್ತಿದ್ದೀನಿ ಗೈಸ್. ಹೆಂಗಿರ್ಬೇಡ ನಮ್ಮ ಹುಡುಗನ ಕೈ. ಸುಮ್ಮನೆ ನಮ್ಮ ಹುಡುಗ ಈ ಕುರಿ ಮರಿ ಇರಲಿಲ್ಲ, ಬರೋಂಗಿಲ್ಲ, ಹೋಗೋ. ಬರ್ಬಾರ್ದು ಅಂತಂದರೆ ಬರ್ಬಾರ್ದು. ಗುಡ್ ಬಾಯ್. ಹೋಗು. ವಾಪಸ್ ಅಲ್ಲೇ ಹೋಯ್ತಾ? ಸೆಲೇಬೇಕಂತಿದ್ಯಾ? ಇಲ್ಲ, ಗುಡ್ ಬಾಯ್, ಒಳ್ಳೆ ಹುಡುಗ. ಸ್ವಲ್ಪ ಹಂಗೆ ಸ್ಟಾರ್ಟ್ ಮಾಡ್ಕೊಳ್ಳೋದ ರೆಸಿಪಿಗಳನ್ನ. ಒಂದು 20 ಪ್ರ್ಯಾಂಕ್ಸ್ ಮಾಡೋದ ಸಾಕು. 20 ಜಾಸ್ತಿ ಬೇಕಾಗುತ್ತೆ. ಸಾಕು. ಮಿಕ್ಕಿದ್ದು ಎಷ್ಟು ಮಿಕ್ತು? 7 ಮಿಕ್ಕಾಯ್ತಲ್ಲ. 7ರಲ್ಲಿ 7 ಆಗಲ್ಲ ಅನ್ಕೋತೀನಿ. ಇದೊಂದು ಚಿಕ್ಕದಾಗಿ ಮನೆಯಲ್ಲೇ ಸಾಕು. ಇವಾಗ ಆಮೇಲೆ ಅಪ್ಗ್ರೇಡ್ ಮಾಡ್ಕೊಂಡು ಹೋಗೋದ. ಇಲ್ಲಿ 10 ಮೇಲೆ ಒಂದು ಕರೆಕ್ಟಾಗಿ ಪ್ಲೇಸ್ ಮಾಡಿದೆ. 3, 4, 5. ಮಳೆ ಬಂತು, ರಾತ್ರಿ ಆಯಿತು ಗೈಸ್. ಇದೇನು ಎಷ್ಟಾಯಿತು ಕಂಪ್ಲೀಟ್ ಮಾಡೋದು ಗೈಸ್. ಒಂದು ಮರಗಳೆಲ್ಲ ಹತ್ರದಲ್ಲೇ, ಬೇಗ ಓಡೋಕ್ಕಾಗಬಾರದ. ಓಡು ಸ್ಟೀವ್, ಓಡು. ಜಂಗಲ್ ಒಂದಪ್ಪ. ಇದು ಹೋಗ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ಮೈನ್ಕ್ರಾಫ್ಟ್ ಹಿಸ್ಟ್ರಿ. ಈ ಮರ ಇಲ್ಲದೆ ನೀವೇನು ಮಾಡೋಕ್ಕೆ ಆಗಲ್ಲ. ಅಂದರೆ ಬೇರೆ ಮರಗಳು ಇಂಪಾರ್ಟೆಂಟ್, ಆದರೆ ಫಸ್ಟು ಯಾವುದೇ ಒಳ್ಳೆ ಸ್ಪಾನ್ ಆದರೂ ಕೂಡ ಈ ಮರಗಳು ಜಾಸ್ತಿ ಇರ್ತವೆ. ಸೊ ಈ ಮರಗಳನ್ನ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಥರ. ನಾನು ಮುಂದೆ PC ಆಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಬೇಕಾಗಿರೋದು ಸಪೋರ್ಟ್ ಮಾಡ್ತೀರ ಅಂತಂದರೆ PC ಥಿಯೇಟರ್ ಕುತ್ಕೊಂಡು ಆಡ್ಬೋದು ಟೆಕ್ನೋ ಗೇಮರ್ಸ್ ಥರ. ಹೇಳ್ಬೇಕಂತಂದರೆ ನಾನು ದೊಡ್ಡ ಇನ್ಸ್ಪಿರೇಷನ್ನು ನಾನು ಟೆಕ್ನೋ ಗೇಮರ್ಸ್ ಅಂತ ಹೇಳ್ಬೋದು. ಸಖತ್ ಇನ್ಸ್ಪೈರ್ ಮಾಡಿದ್ದಾರೆ ಗೈಸ್ ನಾನು ಇಷ್ಟು ಆಡೋಕ್ಕೆಲ್ಲ ಮೋಟಿವೇಶನ್ನು ಮತ್ತು ಒಂಥರ ಐಡಲ್ ಆಗಿಬಿಟ್ಟಿದ್ದಾರೆ ಅವ್ರು ನನಗೆ. ಅವ್ರ ಥರ ನಾನು ಮುಂದೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನಿಮ್ಮ ಸಪೋರ್ಟಿಂದ ಗೈಸ್, ಎಲ್ಲ ನಿಮ್ಮ ಸಪೋರ್ಟ್.
ಕಡೆ 4 ಹಾಕಿದ್ದೀನಿ ಅಂದರೆ 16 ಬೇಕು. 16ರಲ್ಲಿ ಇವಾಗ 3 ಒಂದು ಕಡೆ ಹಾಕಿದ್ದೀನಿ ಅಂದರೆ 8, 9, 10 ಆಗೈತೆ. ಒಂದೆರಡು ಹೊಲ್ದಾಕೊಂಡು ಸಾಕು. ಅಟ್ಲೆ ಆಯಿತು, ಆಗೋಯ್ತು. ಹುಡು 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 ಇಲ್ಲ ಮನಿಕೊಂಡ್ಬಿಡ್ತೀನಿ ಇರಿ ಗೈಸ್. ಇಲ್ಲ ಬೇಗ ಬೆಳಗ್ಗೆ ಮಾಡ್ಬಿಡೋದು ಮೇಲೆ ಹೋಗಿ. ನಡಿ ಬೇಗ. ಸ್ಟೀವ್ ಇದೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಮಾಡೋದು ಇದನ್ನೆಲ್ಲ. ಎಷ್ಟು ಚೆನ್ನಾಗಿ ಕಟ್ಸಿದ್ ನೋಡಿ, ಮಧ್ಯದಿಂದ ಹೋಗ್ತಾ ಇದೆ. ಸದ್ಯಕ್ಕೆ ಬೆಡ್ಡಿಲ್ ಪ್ಲೇಸ್ ಮಾಡಿಬಿಟ್ಟೆ ಜಂಪ್ ಮಾಡಿ ಹಿಂಗೆ ಮೇಲ್ಜಿ ಮಾಡಕ್ಕೆ ಹೋದೆ. ಸ್ಲೀಪಿಂಗ್ ಥ್ರೂ ದ ನೈಟ್. ಓಕೆ, ಮೈನ್ ಕ್ರಾಫ್ಟ್ ಒಂದಲ್ಲ ಗೈಸ್ ಇಷ್ಟು ಬೇಗ ಬೆಳಗ್ಗೆ ಆಗೋದು. ಯಾವ ಗೇಮಲ್ಲೂ ಕೂಡ ಇಷ್ಟು ಬೇಗ ಬೆಳಗ್ಗೆ ಆಗಲ್ಲ. ಸೊ ಯಾವುದು ಎಲ್ಲ ಸುಮ್ಮನೆ ತಲೆ ಕೆಡ್ಸ್ಕೊಂಡು ಗೊತ್ತವೆ. ಇವಾಗ ವಾವ್, ಒಂದು ಚೀಲ ಕೆಳಗೆ ಒಂದು ಚೀಲ. ಓ ಅಂಬ ಅಂತಂದೆ ನೀನು. ಎಮ್ಮೆಗಳದೆಲ್ಲ ಇದೆ. ಇವಾಗ ಸಾಕು. ಯಾ ನೆಕ್ಸ್ಟು ಇಲ್ಲಿಂದ 1, 2, 3, 4, 5, 6, 7, 8, 9 ಅಷ್ಟೇ ಶುದ್ಧ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೇಮ್ ಬ್ಲಾಕ್. ಸೇಮ್ ಬ್ಲಾಕ್. ಹಾಕೋದಿಲ್ಲ. 2, 3, 4. ಅಷ್ಟು 6 ಇವಾಗ ನೋಡೋಣ. ನನ್ನ ಕೆಲ MLG ಮಾಡೋಕ್ಕಾಗುತ್ತಾ ಅಂತ. ಆಗಲಿಲ್ಲ. ಹೋಗ್ಲಿ ಏನಾಗಲ್ಲ. MLG ಮಾಡೋಕ್ಕೆ ಕಲ್ತಿಲ್ಲ, ಕಲಿಬೋದು, ಕಲಿತೀನಿ ಅಂತ ಕಾನ್ಫಿಡೆನ್ಸ್ ನನಗೆ ಇದೆ. ಕರೆಕ್ಟ್ ಆಗೈತೆ. 2, 3, 4. ಈಗ MLG ಮಾಡೋದು. ಹಿಂಗೆ ಅಷ್ಟು ಕಲ್ತಿದ್ದೀನಿ. ಒಂದೇ ದಿವಸದಲ್ಲಿ ಕಲ್ತ್ಬಿಟ್ಟಿದ್ದೀನಿ. ಲೇಟ್ ಆಗುತ್ತೆ ಅಂತ ಇನ್ನು ಸ್ಟೋನ್ ಎಲ್ಲ ಇನ್ನೂ ಏನೂ ಮಾಡಿಲ್ಲ. ಅಷ್ಟು ಸ್ಟೋನ್ ಮಾಡ್ಕೊಂಡು ಹೋಗ್ಬೇಕು ಮೊದಲು. ಅಷ್ಟೇ ಮುಚ್ಚಾಕದ. 1, 2, 3 ಕರೆಕ್ಟಾಗಿ ಆಗೋಲ್ಲ ಅಂತ ಅನ್ಕೊತೀನಿ. ಇದಕ್ಕೂ ತಿರ್ಗಾ ಮನೆಗೆ ವಾಪಸ್ ಇದಕ್ಕೆ ಹೋಗ್ಬೇಕು. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ನನಗೆ. ಕಾಡಲ್ಲೊಂದು ಮರ ಸಿಗುತ್ತೆ, ದೂರ ಹೋಗೋದು. ಬ್ಯಾಕ್ಗ್ರೌಂಡಲ್ಲಿ ಎಷ್ಟೊಂದು ವಾಯ್ಸ್ಗಳು ಕೇಳಿಸ್ತಾ ಇರ್ಬೋದು. ಅದೆಲ್ಲ ಅದು ಹಂಗೆ. ನಮ್ಮ ಮನೇಲಿ ಸ್ವಲ್ಪ ಸಪೋರ್ಟ್ ಮಾಡೋದು ಕಮ್ಮಿ. ಎಷ್ಟು ಹೇಳಿದ್ರು ಹಂಗೆ ಮಾಡ್ತಾರೆ. ಅವೇನು ಅರ್ಧ ಮನೆ ಆಗೋಯ್ತು. 1, 2, 3. 1, 2, 3 ಬಸ್ಸಲ್ಲಿ ಹೋಗ್ಬೇಕು. ಈ ಮರ ಹಿಂಗೆ ಇರಲಿ, ನಮಗೆ ಸ್ವಲ್ಪ ಬೇಕಾಗುತ್ತೆ ಮುಂದೆ. ಸ್ವಲ್ಪ ದೂರ ಹೋಗಿ ಸ್ವಲ್ಪ ಚೆಕ್ ಮಾಡ್ಕೊಂಬರದ, ಒಂದು ಸ್ಟ್ಯಾಕ್ ಹೊಡ್ಕೊಂಬರದ. ಎಷ್ಟೊತ್ತಿಗೆ ಹೋಗ್ಬಿಟ್ಟೆ. ನೆಕ್ಸ್ಟ್ ಸತಿಯಿಂದ ನನ್ನ ಫ್ರೆಂಡ್ನು ಹಾಕೋತೀನಿ ಗೈಸ್ ಇದಕ್ಕೆ. ಅವನು ಚೆನ್ನಾಗಿ ಆಡ್ತಾನೆ ಮೈನ್ ಕ್ರಾಫ್ಟು. ಸೊ ಅವಾಗ ಬೇಗ ಮನೆ ಕಟ್ಬೋದು, ಬೇಗ ಗೀಸಲ್ ಎಲ್ಲ ಕಟ್ಟಿ ಇಕ್ಕೋದ. ನಮಗೂ ಆಡಕ್ಕೆ ಬರುತ್ತೆ ಅಂತ ತೋರ್ಸೋದ ಹಿಂದಿ ಗೇಮರ್ಸ್ಗೆ. ಒಂದು ದಿವಸ ಹೆಂಗೆ ಬಿಡಬೇಕಂತಂದರೆ ಕನ್ನಡ ಮೈನ್ ಕ್ರಾಫ್ಟ್ ಕಮ್ಯುನಿಟಿ ಮಸ್ತಾಗಿ ಬಿಡಬೇಕು ಗೈಸ್. ಗೊತ್ತಾಗೋದು ಇನ್ನೂ ವುಡನ್ ಪಿಕ್ಯಾಕ್ಸ್ ಅದು ಆ್ಯಕ್ಸ್ ಮಾಡ್ಕೋಬೇಕು. ಆ್ಯಕ್ಸ್ ಇನ್ನೂ ಮಾಡ್ಕೊಂಡಿಲ್ಲ. ನೀನು ಅನ್ಕೋಬೋದು ಬುದ್ಧಿ ಇಲ್ಲ ನಮಗೆ ಅಂತ. ಹೇಳ್ಬೇಕಂದ್ರೆ ಮಾತಾಡೋ ಫ್ಲೋಲ್ಲಿ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಯ್ತಾ ಇರೋಲ್ಲ ನನಗೆ ಅನಿಸ್ತದೆ. ಹೋಗಿ ಮಾಡ್ಕೊತೀನಿ. ಫುಲ್ಲು ಕ್ರಾಫ್ಟಿಂಗ್ ಟೇಬಲ್ಸಲ್ಲಿ ಟೂಲ್ಸು, ಆರ್ಮರು ಎಲ್ಲ ಮಾಡ್ಕೋತೀನಿ.
ಚೆಸ್ಟ್ ಪ್ಲೇಟ್ಗೆ 9 ಐರನ್ ಆಗೋಗುತ್ತದೆ, ಅದೇ ಬೇಜಾರು. ಇದೊಂದೇ ಮರದಲ್ಲಿ ಹತ್ತು ಬಂದ್ಬಿಡ್ತು. ಇಷ್ಟೇ 12 ಯಾವಾಗಲಿಂದ ಕೆಳಗಡೆ ಬಿದ್ದಿರುತ್ತೆ, ಆಮೇಲೆ ಎತ್ಕೊಳ್ಳೋದೇ. ಹದಿನೆಂಟು ಒಂದು ಸ್ಟ್ಯಾಕ್ ಏನಾರು ಅಷ್ಟೇ. ಮೊದಲೊಂದು ಯಾವ್ದಾದ್ರು ಇದೆ ಆ್ಯಕ್ಚುಲಿ ತಿರ್ಗಾಕೊಂಡು ಇದೇ ವಿಲೇಜ್ ಹತ್ರ ಬಂದಿದ್ದೀನಿ ಅನ್ನೋ ಅಂದ್ಕೊಂಡಿದ್ದೀನಿ. ಓ ಗಾಯ್ಸ್, ಯಾವ್ದು ರೆವೆನ್ಯೂ ಮಸ್ತಾಗೈತೆ. ರೆವೆನ್ಯೂ ಮನೆ ಹತ್ರನೇ ಅಪ್ಪ ಚಿತ್ತೆ ಅನ್ಕೊಬಿಟ್ಟೆ. ಅದು ನೋಡ್ಬಿಟ್ಟೆ 2 ಸೆಕೆಂಡ್ಗೆ. ಗಿಡಿ ಇದನ್ನು ಟೈಮ್ ಮಾಡೋದು ಕಾಳು ಬೇಕು. ಕಾಳು ಇಲ್ವಲ್ಲ ನನ್ನ ಹತ್ರ. ಏನಾರ ಮಾಡ್ಬೇಕಲ್ಲ ಕಾಳು. ಕಾಫಿ ಸೀಡ್ಸಿಂದ ಏನಾರು ಆಗುತ್ತಾ ನೋಡ್ದು. ವಾ ಗಿಳಿ 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 ಹೊಂಟೋಯ್ತು ಗಿಳಿ. ಬೇಜಾರು ಮಾಡ್ಕೊಂಡ್ಬಿಡ್ತು ಪೂರ್ತಿ ಹೊಡೆದಿದ್ದ ತಕ್ಷಣ. ನನಗೆ ಹೊಡಿತೇನು ಅಂತ. ಯಾಕೆ ಗೈಸ್ ಅವೆಲ್ಲ ಬನ್ನಿ, ನಮ್ಮ ಪಾಡ ಬಂದಿರೋ ಕೆಲಸ ಮುಗಿಸ್ಕೊಂಡು ಟೈಮ್ ಊಟ ಕೊಟ್ಟಿಲ್ಲ ಅಂದರೆ ಸ್ಟೀವ್ಗೆ ಇಲ್ಲಿ ಹಂಗಾರ ವಾರ ಕಾಣಿಸ್ತೈತಲ್ಲ, ಕಮ್ಮಿ ಆಗ್ಬಿಡುತ್ತೆ. ನೆಕ್ಸ್ಟ್ ಮರ. ಒನ್ ಮೋರ್ ಅನ್ಬೇಕು ನಾನು ಇವಾಗ. ಇನ್ನು ಸ್ಟೋನ್ ಐಟಮ್ಗಳು ಮಾಡ್ಕೊಂಡಿಲ್ಲ, ಇನ್ನು ಸ್ಟೋನ್ ಐಟಮ್ ಮಾಡಬೇಕು. ನಮ್ಮನೆ ಕೆಳಗಡೆ ಬೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ನಮ್ಮ ಮನೆ ಕೆಳಗಡೆ ಇರೋ ಸ್ಟೋನ್ನ ಯೂಸ್ ಮಾಡ್ಕೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿರೋ ಮೌಂಟೇನ್ ಮೇಲೆ ಐತಲ್ಲ, ಒಳ್ಳೆ ಮಿನರಲ್ಸ್ಗಳು ಸಿಗುತ್ತೆ. ಎಲ್ಲ ಪ್ಲ್ಯಾಂಡ್ ಅಂತೂ ಅಲ್ಲ, ಬಟ್ ಆ ವಿಲೇಜ್ ಪ್ಲ್ಯಾಂಡೇ, ಆದರೆ ಮನೆ ಕಟ್ಟೋದೆಲ್ಲ ಪ್ಲ್ಯಾಂಡ್ ಅಲ್ಲ. ಗ್ರಾಫಿಕ್ಸ್ ಮಾತ್ರ ಅಲ್ಟಿಮೇಟ್ ಆಗೈತೆ ಗೈಸ್ ಗೇಮ್ದು. ಮಸ್ತಾಗೈತೆ ಗುರು ಗೇಮು. ಓ ನಾನೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಎಲ್ಲ ಇರ್ಬಿಡ್ತವೆ. ಹಂಗಾರ ಬಾರು. ಓ ನಮ್ಮ ಮನೆ ಮರ್ಕೊಬಿಡ್ತೀನಿ ನಾನು. ನಿಮ್ದು ಕೆರೆಗೋನದು ಎಲ್ಲಿ ಅಂತಾನೆ ಒಂದು. ಓ ಗಾಯ್ಸ್, ಅತಿ ದೊಡ್ಡ ತಪ್ಪ ನಡೆದಿದೆ ನನ್ನ ಜೊತೆ. ಕೋಆರ್ಡಿನೇಟ್ಸ್ ನೋಡ್ಕೊಂಡಿಲ್ಲ ನಮ್ಮ ಮನೆದು. ಇಲ್ಲೇ ವಿಲೇಜ್ ನೋಡಿದ್ ನಾನು. ಓ ಪಾಂಡ, ಅದೇನಿತ್ತಲ್ಲೇ. ನಾನು ಇಲ್ಲಿಂದ ಬಂದ. ಅಯ್ಯೋ ವಿಲೇಜರ್ ಅಲ್ಲಿಂದ ಐತೆ. ನಮ್ಮನೆಯಲ್ಲಿ ತವರು ಅಲ್ಲಿ ನೋಡಿ ಅಷ್ಟೇ ಸಖತ್ತಾಗಿ ಕಾಣಿಸ್ತಿದೆ ಪ್ಲೇಜರೆಲ್ಲ. ಅದ್ರಲ್ಲಿ ಹೋದ್ರೆ ಮಾತ್ರ ಮುಗೀತು. 2 ನಿಮಿಷಕ್ಕೆ ನನ್ನ ಕತೆ ಮುಗ್ದೋಯ್ತಲ್ರಿ. ಎಲ್ಲಪ್ಪ ನನ್ನ ಮನೆ ಇಟ್ಟಿದ್ದು. ಕೋಆರ್ಡಿನೇಟ್ಸ್ ನೋಡ್ಕೊಂಡ್ರೆ ತಪ್ಪ ಅಲ್ಲಿ ಸಿಕ್ತು. ಕೋಆರ್ಡಿನೇಟ್ಸ್ ಹೋಗಿದ ತಕ್ಷಣ ನೋಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಸತಿ ನಾನು ಮನೆ ಕಳೆಯೋದು ಅಂದರೆ ಕೋಆರ್ಡಿನೇಟ್ಸ್ ಎಲ್ಲರೂ ಕಮೆಂಟಲ್ಲಿ ಹಾಕಿ. ಅದಲ್ಲೇ ಮಾಡ್ಕೊತೀನಿ, ಹಿಂಗೆ ನೋಡ್ಕೊಂಡು ಮಾಡ್ಕೊತೀನಿ ನಂದು. ನೆಕ್ಸ್ಟ್ 99+ ಎಲ್ಲ ಆಗುತ್ತೆ. ನಮ್ಮ 99 ಎಲ್ಲ ಬೇಡ. ಒಂದು ಸಾಕು 36. 2 3 1 2 3 1 2 3 1 2 3
ಕರೆಕ್ಟಾಗಿ ಡೋರ್ ಮಾಡಬೇಕು. ಒಂದೆರಡು, ಮೂರು, ಒಂದು, ಎರಡು. ಇವಾಗ ಫಸ್ಟ್ ಹೋಗಿ ನಾನು ಸ್ವಲ್ಪ ಐಟಮ್ಗಳನ್ನ ತಗೊಬೇಕು. ಅಷ್ಟು ಕ್ರಾಫ್ಟಿಂಗ್ ಟೇಬಲ್ ಇದೇ ನಮ್ಮ ಮೈನ್ ಕ್ರಾಫ್ಟ್ನ ಸೂತ್ರಧಾರಿ ಅಂತಾನೆ ಅನ್ಸುತ್ತೆ ಹೇಳ್ಬೋದು, ಯಾಕಂದರೆ ಎಲ್ಲ ನಡೆಯೋದ್ರೆ ಇದರಿಂದನೇ. ನೆಕ್ಸ್ಟ್ ಸ್ವಲ್ಪ ಪ್ಲ್ಯಾಂಕ್ಸ್ಗಳು ಮಾಡ್ಕೊಂಡು ಸ್ಟಿಕ್ಸ್ 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 ಸ್ಟಿಕ್ಸು ಸ್ಟಿಕ್ಸ್ ಒಂದು ಐರನ್, ಒಂದು ಪಿಕ್ಯಾಕ್ಸ್ ಮಾಡೋದ, ವುಡ್ಡನ್ನು ಆ್ಯಕ್ಸ್ ಮಾಡೋದ, ಆಮೇಲೆ ಒಂದಿಷ್ಟು ವುಡ್ಡನ್ ಪಿಕ್ಯಾಕ್ಸ್, ಇದೊಂದು ಫುಲ್ ಆರ್ಮರ್ ಕಂಪ್ಲೀಟ್ ಆಗುತ್ತೆ ನಮ್ಮದು. ವೇರ್ ಮಾಡಿದ್ಮೇಲೆ ಇಲ್ಲ ಡೈರೆಕ್ಟ್ ವೇರ್ ಮಾಡಿಬಿಟ್ಟವನೆ. ಹಾಗೆ ಹೆಂಗಿರೋ ಕತ್ಲೆ ಆಯ್ತು, ಇಷ್ಟು ಬೇಗ ಕತ್ಲೆ ಆಗೋತಿರತ್ತ. ಹಂದಿ ಮರಿಗೆ ಹೋಗಿ ಮಣ್ಣು ಕೊಡೋದ. ಈ ಸ್ಪಾನ್ ಪಾಯಿಂಟ್ ಸೆಟ್ ಆಗುತ್ತೆ ಅಂದರೆ ನಾನು ಎಲ್ಲಾರು ಔಟ್ ಆದರೆ ಇಲ್ಲೇ ಒಂದು ಸ್ಪಾನ್ ಆಗ್ತೀನಿ ತಿರ್ಗಾ. ಸಾರಿ, ಇಲ್ಲೇ ಮೈನ್ ಮಾಡ್ಬೇಕಲ್ಲ. ಅಷ್ಟೊಂದು ಬೇಡ, ಸ್ಟಾರ್ಟ್ ಮಾಡ್ಕೊಳ್ಳೋದ. ಗೊತ್ತಿಲ್ಲ, ಟಾರ್ಚ್ ಎತ್ಕೊಳ್ಳೋಣ. ನ್ಯೂ ರೆಸಿಪೀಸ್ ಅನ್ಲಾಕ್ಟೆಡ್. ಫೈನಲಿ ಕೊನೆಗೂ ಸ್ಟೋನ್ ಹೊಡೆದಿದ್ದೀವಿ ನಾವು. ಫಸ್ಟ್ ಸ್ಟೋನ್ ಅಂದರೆ ಇದು ನಮ್ಮ ಮನೆ ಕೆಳಗಡೆಯಲ್ಲಿ ಸಿಗರೇಟ್ ವೇಸ್ಟ್ ಮಾಡೋಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಮುಂದೆ, ನಿಮ್ಗೆ ಸಪೋರ್ಟ್ ಮೇಲೆ ಡಿಪೆಂಡು. ಏನಾದ್ರು ಚೆನ್ನಾಗಿ ಸಪೋರ್ಟ್ ಕೊಟ್ಟರೆ ಮುಂದೆ ಆಡ್ತೀನಿ, ಇಲ್ದಿರಲಿಲ್ಲ ಗೈಸ್. ಲಾಸ್ಟ್ ಎಪಿಸೋಡ್ ಆಗುತ್ತೆ. ಸಪೋರ್ಟ್ ಅಂದರೆ ಏನಿಲ್ಲ, ನಿಮ್ಗೇನು ಕಾಸು ಕೊಟ್ಟು ಜಾಯಿನ್ ಮಾಡ್ಕೊಳ್ರಿ ಸರ್ವರ್ನ, ಅವರು ಇವರು ಅಂತ ಏನೆಲ್ಲ ಹೇಳ್ತಾಯಿಲ್ಲ. ಬರೀ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಗೆ ಏನು ಅನಿಸುತ್ತೆ, ಏನಾದರೂ ಅನಿಸ್ಲಿ, ಅದೇ ಕೆಟ್ಟದಾಗಲ್ಲ, ಏನಾದ್ರು ಅನಿಸ್ಲಿ, ಬಟ್ ಅದನ್ನು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾವು ಮುಂದೆಗಡೆ ಮರೋ ವಿಡಿಯೋದಲ್ಲಿ ಅದನ್ನು ಸ್ವಲ್ಪ ತಿದ್ಕೊಂಡು ಹೋಗ್ತೀನಿ. ಅದೇ ನೀವು ಏನೂ ಮಾಡಿದೆ ಬರೀ ವಿಡಿಯೋ ನೋಡ್ಕೊಂಡು ಹೋದ್ರೆ ಚಾನ್ಸ್ ಇಲ್ಲ ಅವೆಲ್ಲ ಆಗಾಗ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕನ್ನಡ ಗೇಮರ್ಸ್ಗಳನ್ನ ಬೆಳೆಯೋಕ್ಕೆ ಕೊಡಿ ಸ್ವಲ್ಪ ಸ್ಟೋನ್ಗಿಂತ ಇದೆ ಸರಿ ರೇಟ್. ಸಾಕಷ್ಟು. ಎರಡು, ನಾಲ್ಕು, ತಿರ್ಗಾ ಇಲ್ಲೂ ಹಾಕಿದ್ದೀನಿ. ಎಷ್ಟು ಮಸ್ತಾಗಿ ನಡೀತಿದೆ ನಮ್ಮನೇನು, ಚೆನ್ನಾಗೇ ಕಾಣಿಸ್ತೈತೆ ನಮಗೊಂಥರ. ಸ್ವಲ್ಪ ಆ್ಯಪಲ್ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಳೋದ. ನಮ್ಮ ಸ್ಟೀವ್ ಅಮ್ಮ ಸತ್ತ ಹೋಗ್ಲಕ್ಕಾಗಲ್ಲ. ಸಾರಿ, ಒಂದು ತಪ್ಪು ಬ್ಲಾಕ್ ಹಾಕೋದ್ರಿಂದ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ, ಒಂದು ತಪ್ಪು ಸ್ಟೆಪ್ ಹಾಕೋದ್ರಿಂದ ನಮ್ಮ ಜೀವನ ಹಾಳಾಗುತ್ತೆ ಅಂತ ಅನ್ನೋಕ್ಕೆ ಇದೊಂದು ಸಾಕ್ಷಿ.
ಹಿಂದೆಗಡೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ಬೋದು, ಅದು ನಾನು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದಿವಸ ನಾನು ಸ್ವಲ್ಪ ದೊಡ್ಡ ಯೂಟ್ಯೂಬ್ ಥರ ಬೆಳೆದ್ಮೇಲೆ ಮುಂದೆ ಏನಾರ ಅಪ್ಗ್ರೇಡೇಷನ್ ಮಾಡೋದು. ಫಸ್ಟ್ ಅದೆಲ್ಲ ಹಾಕಿ ಮಾಡೋಕ್ಕಾಗಲ್ಲ. ಒಂದು ಬ್ಲಾಕ್ ಅವ್ನು ತಗೊಂಬಂದು ಅಲ್ಲಿ ಇಕ್ಕದಷ್ಟೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಗೈಸ್ ನಮ್ಮನೆ. ಮೇಲ್ಗಡೆ ಛತ್ ಹಾಕ್ಬೇಕಲ್ಲ. ಸರಿ ಗೈಸ್, ಸರಿ. ಗೈಸ್ ಬೇಗ ಬೇಗ ಬೇಗ. ಎರಡು 2 ಸ್ಟೇರ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರ್ತಲ್ಲ. ಸ್ಟೇರ್ಸ್ ಮಾಡಲ ಬೇಡ? ಸ್ಟೇರ್ಸು ಮಾಡೇ ಬಿಡೋದು ಬನ್ನಿ ಗೈಸ್, ಚೆನ್ನಾಗಿರುತ್ತೆ ಸ್ವಲ್ಪ. ಸ್ಟೇರ್ಸ್ 20 ನಾವು ಮಾಡೋಕ್ಕಾಗೋದು. ಮಾಡೋದು ಬನ್ನಿ ಗೈಸ್, ಇಷ್ಟಾಗಲಿ. ಒಂದು ಸ್ವಲ್ಪ ಮುಂದೆಗಡೆ ಹಾಕೋದು. ವಿಲೇಜರ್ಗಳು ಮಾಡ್ತಾರಲ್ಲ ಆ ಥರ. ಹಂಗೆ ನೋಡುವಂಥದ್ದೇ. ಸ್ಪ್ರಿಂಟಲ್ಲಿ ಇದ್ನಲ್ಲ, ಹೆಂಗೆ ಗೊತ್ತಾ ಕೆಳಗಡೆ ಒಂದು ಬ್ಲಾಕ್ ಜಂಪ್ ಮಾಡೋಕತ್ತಲ್ಲ ನೆಕ್ಸ್ಟ್ ಇಲ್ಲಿಗೆ. ಇದ್ಯಾವ್ದು ಬೀಳ್ತೀನಿ ಇಲ್ಲಿಂದ. ಹೊರಗಡೆ ಹೋಯ್ತದು. ಬ್ಲಾಕ್ ಹಾಕಾಗ್ತಾ ಇಲ್ಲ. ನೋಡೋದು ಇರಿ ಗೈಸ್ ಒಂದ್ಸತಿ. ಹಿಂಗಿಂದ ಹಾಕ್ಬೋದು. 24 ಆಗಲ್ಲ. ತಿರ್ಗಾ ಹೋಗ್ಬೇಕು ಅನ್ಕೋತೀನಿ ನಾನು ಇಷ್ಟ. ಸರಿ ಬಿಡ್ತಾ ಇದೀನಿ ನೋಡಿ ಗೈಸ್. ಇದಕ್ಕಾರ ಸ್ವಲ್ಪ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಶೇಟ್ ಗಾಯ್ಸ್, ಏನು ಹಿಂಗೆ ಬಿಡ್ತಾ ಇದ್ದೀನಿ ಅವಾಗ್ಲಿಂದ ಮೇಲಿಂದಾನೆ. ನಾನು ನೋಡಿ ಚತ್ತೆ ಮಾಡಲ್ಲ, ಸುಮ್ಮನೆ ಬೇರೆ ಕಡೆ ಹೋಗ್ಬಿಡ್ತೀನಿ. ಮನೆ ಮಾಡಕ್ಕಮೇಲೆ ತಲೆ ಕೆಡ್ಸೋದು ಗೈಸ್, ತಲೆ ಕೆಡ್ಸೋದು.
ಸತಿ ಕಾಶಿ ಈ ಸತಿ ಆಗಲಿಲ್ಲ ಅಂದರೆ ನಮ್ಮ ಮನೆ ಕಟ್ಟೋದಿಲ್ಲ, ಡೆಮಾಲಿಷ್ ಮಾಡ್ಬಿಟ್ಟು ಹೊಂಟಿದ್ದೀನಿ. ಗಾಯ್ಸ್ ಕುತ್ಕೊಳ್ಳೋ ಫಸ್ಟ್ ಇವು. ಗುಡ್ ಬಾಯ್, ಗುಡ್ ಬಾಯ್. ಛೇ ಛೇ ಮಾಡ್ಕೊಳೋದು ಮುಂದೆ. Yes, 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 yes. ಅದು ಛೇ ಚೆಕ್ ಮಾಡೋದ್ರಲ್ಲಿ ಎಷ್ಟೊಂದು ಆಗಿದೆ ಅಂತಂದರೆ ಮನೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋದು ಇವತ್ತು ಮನ್ಕೊಳ್ಳೋದ ಗಾಯ್ಸ್. ಏನಿತ್ತು ಈ ಥರ ಆಗ್ತೈತೆ ಎಲ್ಲ ಕಡೆ. ಸುಮ್ಮನೆ ವೇಸ್ಟ್ ಬ್ಲಾಕ್ ಹಾಕೊಂಡು ಹೋಗ್ತಾ ಇದ್ದೀನಿ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಬ್ಲಾಕ್ ಹಾಕಿಲ್ಲ ನನಗೆ. Yes, good boy. ಅಲ್ಲಿ ನೋಡಿ ಗೈಸ್, ಮಣ್ಣೊಳಗೆ ಸ್ಪಾನ್ ಆಗೈತೆ ಅದು ಕ್ರೀಪರ್. ನೆಕ್ಸ್ಟ್ ಬೇಗ. ಈ ಮನೆ ನಾನು ಗ್ಲಾಸಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೂಫ್ನ. ಸೊ ಅದಕ್ಕೆ ಇವಾಗ ರೂಫ್ ಹಂಗೆ ಬಿಡೋದ. ರೂಫ್ ಏನು ಬೇಡ ಸದ್ಯಕ್ಕೆ. ರೂಫ್ ಇನ್ನೂ ಟೈಮ್ ಐತೆ ಮಾಡೋದು ರೂಫ್ನ. 1 2 ಅಷ್ಟೇ ಸಾಕು ಸದ್ಯಕ್ಕೆ. ಚೆನ್ನಾಗಿ ಬಂದೈತಲ್ಲ ಗೈಸ್ ಇದು. ಥರ ಒಂದು ಮನುಷ್ಯ ಹ್ಯಾಟ್ ಹಾಕೊಂಡಿರೋ ಥರ ಕಾಣಿಸ್ತಾ ಇದೆ. ಇನ್ನೊಂದು ಚೆನ್ನಾಗಿ ಕಾಣಿಸ್ತಿದೆ. ಫಸ್ಟ್ ಅದನ್ನು ಚೆಸ್ಟ್ ಮಾಡ್ಕೋಬೇಕು. ಇದರಲ್ಲಿ ಎಷ್ಟು ಐಟಮ್ಗಳನ್ನ ಹಾಕೋದು. ಚೆಸ್ಟ್ ಫರ್ನೆಸ್ ಇದೆಲ್ಲೊಂದು ಚೆಸ್ಟು. ಇಂಡಕ್ಷನ್ ಬೇಕಾಗ ಸದ್ಯಕ್ಕೆ. ಅಂತಂತಾರಲ್ಲ ಹಂಗೆ. ಪ್ರೆಷರ್ ಪ್ಲೇಟ್ ವೇಸ್ಟಾಗಿ ಮಾಡ್ಕೊಂಡೆ. ಪ್ರೆಷರ್ ಪ್ಲೇಟ್ ವೇಸ್ಟ್ ಮಾಡಿದ್ದೀನಿ. ಛೇ
ಹಿಂಗೆ ತಪ್ಪಾಗಬಾರ್ದಾಗಿತ್ತು ನನ್ನಿಂದ. ಚೆಸ್ಟಲ್ಲಿ ತಿರ್ಗಾ ಫರ್ನೆಸ್ ಫರ್ನೆಸ್ ಚೆಸ್ಟಲ್ಲಿ ವೇಸ್ಟ್ ಐಟಮ್ ಬೇಕು 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 ಅಷ್ಟು ಎಲ್ಲ. ಒಂದೊಂದು ಪೇರ್ ಎಕ್ಸ್ಟ್ರಾ ಆಯ್ತು. ಏನು ಗುರು ಎಲ್ಲ ಸದ್ಯಕ್ಕೆ ಸಾಕಷ್ಟು. ಫಸ್ಟು ಗ್ಲಾಸ್ ಮಾಡೋಕ್ಕೆ ಸ್ವಲ್ಪ ವುಡ್ ಬೇಕ್ಬಿಟ್ಟು ವುಡ್ ಸ್ವಲ್ಪ ಊಟ ಬೇಕು. ಮಸ್ತಾಗೋಯ್ತು. ನೀಟಾಗಿ ಕೊಟ್ಟಿಲ್ಲ ನೀಟಿಲ್ಲ ಐತೆ. ಕುದುರೆ ಟೇಮ್ ಮಾಡಕ್ಕ ಯಾವುದಾದ್ರೆ ನೋಟು ಎಲ್ಲದಲ್ಲೂ ಒಂದೇ ಉಪಯೋಗ. ಸೊ ಮರ ಕಡೆಯಲ್ಲಿ ಏನು ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ ಗೈಸ್. ಬರೀ ಓತ್ಲ ಹೊಡಿಬೇಕಷ್ಟ. ಮರ ಕಡಿಬೇಕಾದ್ರೆ ಏನು ಮಾತಾಡೋಕ್ಕೆ ಆಗಲ್ಲ. ಅದೊಂಥರ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ಅದು ಮೈನ್ ಕ್ರಾಫ್ಟ್ ಆದರೆ. ಸ್ಟಾರ್ಟ್ ಮಾಡಿ. ಸ್ವಲ್ಪ ಹೊಟ್ಟೆಗೆ ಪೂಜೆ ಮಾಡ್ಕೊಳ್ಳೋಣ, ಆಮೇಲೆ ಮತ್ತೆ ಪೂಜೆ ಮಾಡೋಣ. ಸಾಕಷ್ಟೇ ನಮ್ಮ ಹುಡುಗ ಹೊಟ್ಟೆ ತುಂಬೋಗಿದೆ ಎರಡು ಬ್ರೆಡ್ ತಿಂದರೆ. ವುಡ್ಗೆ ಅಂದರೆ ಕೋಲ್ಗೆ ಆಯ್ತು. ಇವಾಗ ಶವಲ್ ಮಾಡಬೇಕಾಗಿತ್ತು. ಶವಲ್ ಕೈಯಲ್ಲಿ ಮುದ್ದಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರಿ. ಇವಾಗ ಇದೊಂದು ಮಾಡ್ಬಿಟ್ಟು ವೀಡಿಯೋನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಗೈಸ್. ಇದು ಏನು ಗ್ಲಾಸ್ ಮಾಡ್ಬಿಟ್ಟು ಮೇಲೆ ಹಾಕ್ಬಿಟ್ಟು ರೂಫ್ ಕಂಪ್ಲೀಟ್ ಮಾಡ್ಬೇಕು ಮೊದಲು. ಇಷ್ಟಾದ್ಮೇಲೆ ವೀಡಿಯೋ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಅರ್ಧ ಗಂಟೆ ವೀಡಿಯೋ ನಿಮ್ಗೇನಾರ ಕಮ್ಮಿ ಆಯಿತು ಅಂದರೆ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು. ನೆಕ್ಸ್ಟಿಂದ 1 ಅವರ್, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಆ ಥರ ವೀಡಿಯೋಗಳು. ಅದಕ್ಕೆ ಬೇಜಾರೇ ಮಾಡ್ಕೊಂಬಿಟ್ರೆ. ಕ್ರಿಟಿಕಲ್ ಹೊಡೆದ ಸ್ವಲ್ಪ ಹೇಗಿದ್ರು ವುಡ್ಯಾನ್ ಆ್ಯಕ್ಸನ್ ಮುಗ್ದೋಯ್ತು. ಏನು ಮಾಡೋಕ್ಕಾಗಲ್ಲ ಬನ್ನಿ.
ಸ್ವಲ್ಪ ಹಂಗೆ ಕಿಟಕಿಗಳನ್ನ ಮಾಡಬೇಕು. ಮನೆ ಬಾಗಿಲು ಓಪನ್ ಮಾಡ್ಬಿಟ್ಟಿದ್ದೀನಿ. ಬಹಳ ಬುದ್ಧಿವಂತ ಇದ್ದೀನಿ ನಾನು. ಫಸ್ಟ್ ವುಡ್ನೇ ಸ್ಮೆಲ್ಟ್ ಮಾಡಬೇಕು. ಚಾರ್ಕೋಲ್ ಬರುತ್ತೆ. ಚಾರ್ಕೋಲಿಂದ ನಾವು ನೆಕ್ಸ್ಟ್ ಏನು ಸ್ಮೆಲ್ಟ್ ಮಾಡ್ಬೇಕಂತಂದ್ರೆ ಚಾರ್ಕೋಲಿಂದನೇ ಸಾಧ್ಯ. ಆಗ ಚಾರ್ಕೋಲ್ ಆಗು ಹುಡುಗಿದ್ರು ಸ್ವಲ್ಪ ಆಗುತ್ತೆ. ಏನು ಅಣ್ಣ ನಮಸ್ತೆ ಅಣ್ಣ, ನಮಸ್ತೆ. ಮತ್ತಾಯ್ತು. ಸೊ ವುಡನ್ ಟೂಲ್ಸ್ ಇಷ್ಟೇ ಭಾಳ ಗೈಸ್. ನೀವು ಎಷ್ಟಾರು ಏನಾರ ಮಾಡ್ಕೊಳ್ರಿ, ಬಟ್ ಎರಡು ನಿಂತು ಕೊಡಿ ಮರಿ. ಇಷ್ಟೊಂದು ಹಾರ್ಟ್ ಇರ್ತ ಹಾರ್ಟ್ ಇರ್ತದೆ ಅದು. ಕೊಡಿ ಮರಿ ಬೇಗ. ಎಸ್, ಗುಡ್ ಬಾಯ್. ಊಟ ನೆಕ್ಸ್ಟ್ ಆಡಕ್ಕೆ ಇಷ್ಟಪಡ್ತೀನಿ ಗೈಸ್. ಆದರೆ ನೀವು ಸ್ವಲ್ಪ ಸಾಕು. ಚೆನ್ನಾಗಿ ಆಡ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ಮುಂದೆ ಕನ್ನಡ ಮೈನ್ಕ್ರಾಫ್ಟ್ ಕಮ್ಯುನಿಟಿ ಬೆಳೆಯುತ್ತೆ ಅಂತ ಹೇಳಿ ನೀವೆಷ್ಟು ಮೋಟಿವೇಶನ್ ಕೊಟ್ಟರೆ ಅಷ್ಟೇ ಮೋಟಿವೇಶನ್ ನನಗೂ ಸಿಗುತ್ತೆ. ಹೊಡಿ 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 ಹೊಡಿ. ನೆಕ್ಸ್ಟ್ ಹೊಡ್ತಾ ಇರ್ಬೇಕು. ನೆಕ್ಸ್ಟ್ ಸಾಕು ಇಷ್ಟೇ. ಗಾಯ್ಸ್ ದೊಡ್ಡ ತಪ್ಪು ಮಾಡಿದ್ದೀನಿ. ನೆಕ್ಸ್ಟ್ ಬೇಗ ಇದೊಂದು ಸ್ವಲ್ಪ ಕುಕ್ ಆಗಲಿ. ಆಮೇಲಿಂದ ಕ್ಲಾಸ್ ಮಾಡ್ಕೊಂಡು ಹಾಕ್ಬೋದು. ಆಮೇಲೆ ಸ್ವಲ್ಪ ಪ್ರೊಡಕ್ಷನ್ ಕೊಟ್ಬಿಟ್ಟು ಆಮೇಲೆ ಗ್ಲಾಸ್ ಹಾಕೋರು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ಕೊಂತೀನಿ. ಬಟ್ ಆಕಾಶ ನೋಡೋಕ್ಕಾದ್ರು ಬೇಕೇ ಬೇಕು. ಕವರ್ಡ್ ಜಾಗ, ಕತ್ಲೆ ಜಾಗದಲ್ಲಿ ಇರೋಕ್ಕಾಗಲ್ಲ. ಬೇಗ ಆಗು. ಯಾವ್ದು ಎಡಿಟ್ ಸಪ್ರೇಟ್ ಆಗಿ ಸ್ಟೋರ್ ಆಗುತ್ತೆ. ಸಾಕು ಗೈಸ್ ಇಷ್ಟೇ. ಬೇಗ ಆಗು. ಲೇಟ್ ಆಗ್ಬಿಡು ಗೈಸ್. ಆಗೋದು ಮನ್ಕೊಂಬಿಡೋದು. ಸರಿ ಇಲ್ಲ. ನನ್ನ ಮಕ್ಕಳು ಮಾಸ್ಟರ್ಸ್ಗಳು. ಮನೆ ಕಟ್ಟಕ್ಕೆ 5 ರಾತ್ರಿಗಳು ಕಳೆದೈತೆ ಗೈಸ್. 5 ಅಲ್ಲ 4. ನೀವೇ ಕಮೆಂಟ್ ಮಾಡ್ತೀವಿ ಗೈಸ್ ಒಂದ್ಸತಿ ಎಷ್ಟು ರಾತ್ರಿಗಳಾಗೈತೆ ಮನೆ ಆಗಕ್ಕಂತ. ನಿಮ್ಮ ಅಬ್ಸರ್ವೇಷನ್ ಸ್ಕಿಲ್ಸ್ಗಳನ್ನ ನೋಡೋದ ಅನ್ಸತಿ. ಮನೆ ಕಿಟಕಿ ಮಾಡೋದ ಮೊದಲು. ಒಂದು 3 ಬ್ಲಾಕ್ಸ್ ಇದೆ. 3 ಬಾಕ್ಸ್ ಅಲ್ಲ 2 ಬಾಕ್ಸ್ ಇದೆ. ಒಂದು ಬ್ಲಾಕ್ ಅಲ್ಲ 2 ಬ್ಲಾಕ್ಸ್ ಇದೆ. ಇಲ್ಲೂ ತಿರ್ಗಾ 3 ಇಲ್ಲ ಇಲ್ಲಿ. 3 ಇಲ್ಲೇ. ಇಲ್ಲೂ 3 ಇಲ್ಲೇ. ಒಂದು ಬೇಸಿಗೆ 3 ಮಾಡೋದ್ರಿಂದ ಕರೆಕ್ಟಾಗಿ ಆಗಲ್ಲ ಅನ್ಕೊಂತೀನಿ ಸಿಮೆಟ್ರಿ.
ಎರಡು ಎರಡು ಶೈಡ್ ಗಾಯ್ಸ್ ಇಲ್ಲ, ತಪ್ಪು ಮಾಡೋದಿಲ್ಲ. ಮೂರು ಮೂರು ಆರು ಇಲ್ಲೇ ಆಗ್ಬಿಟ್ಟೆ. ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋಗೆ. ಸಿಗೋದ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.